ಗಾಳಿಯೂ ನಿನ್ನದೇ ನಿಮ್ಮ ಈ ಟಿವಿ ಕನ್ನಡ ವಾಹಿನಿಯಲ್ಲಿ ಇದೇ ತಿಂಗಳು 28ರಿಂದ ಸಂಜೆ 7 ಗಂಟೆಗೆ ತಪ್ಪದೇ ವೀಕ್ಷಿಸಿ. ದೀಪವು ನಿನ್ನದೇ ಗಾಳಿಯೂ ನಿನ್ನದೇ. ಶ್ರೀ ವೈಷ್ಣವಿ ಜ್ಯೋತಿಷ್ಯಾಲಯ ಜಮ್ಮು ಕಾಶ್ಮೀರ ಮತ್ತು ದೆಹಲಿಯ ಪ್ರಖ್ಯಾತ ಜ್ಯೋತಿಷ ಶಿರೋಮಣಿಯಾದ ಪಂಡಿತ್ ಶಂಕರ್ ಜಿ ಇವರು ಶ್ರೀ ವೈಷ್ಣವಿ ದೇವಿಯ ಉಪಾಸಕರು. ಇವರು ಬಹುಜನದ ಒತ್ತಾಯದ ಮೇರೆಗೆ ಖಾಯಂ ಆಗಿ ಬೆಂಗಳೂರಿನ ಜಯನಗರದಲ್ಲಿ ನೆಲೆಸಿದ್ದಾರೆ ಮತ್ತು ಶಂಕುಚಕ್ರದ ಆಧಾರದ ಮೇಲೆ ನಿಮ್ಮ ಸಂಪೂರ್ಣ ಭವಿಷ್ಯ ಹೇಳುತ್ತಾರೆ. ಇವರು ವಿದ್ಯಾ, ಉದ್ಯೋಗ, ಪ್ರಮೋಷನ್, ವಿದೇಶಿ ಪ್ರವಾಸ, ಟ್ರಾನ್ಸ್ಫರ್, ಸ್ತ್ರೀ ಪ್ರೇಮ, ವ್ಯಾಪಾರದ ಲಾಭ ನಷ್ಟಗಳು, ವೈಷ್ಣವಿ ದೇವಿಯ ಶಕ್ತಿಯ ಮೇಲೆ ನಿಮ್ಮ ಜೀವನದ ಸಂಪೂರ್ಣ ಸಮಸ್ಯೆಯನ್ನು ಬಗೆಹರಿಸುತ್ತಾರೆ. ಪೂರ್ಣ ಭವಿಷ್ಯವನ್ನು ತಿಳಿಸುತ್ತಾರೆ. ಕೆಲವೇ ದಿನಗಳಲ್ಲಿ ಸೂಕ್ತ ಪರಿಹಾರ ನೀಡುತ್ತಾರೆ. ವಿಶೇಷ ಸೂಚನೆ: ಉದ್ಯೋಗಿಗಳು, ವ್ಯಾಪಾರಸ್ಥರು, ಸಿನಿಮಾ ನಟ ನಟಿಯರು, ರಾಜಕಾರಣಿಗಳು ಮತ್ತು ಕಲಾವಿದರು ಜ್ಯೋತಿಷ ಶಿರೋಮಣಿ ಪಂಡಿತ್ ಶಂಕರ್ ಜಿ ಅವರಿಂದ ಪರಿಹಾರ ಪಡೆದಿದ್ದಾರೆ. ಇಂದೇ ಭೇಟಿ ಕೊಡಿ. ಸ್ಥಳ ಕೃಷ್ಣಾ ರೆಸಿಡೆನ್ಸಿ, ನ್ಯೂ ನ್ಯಾಷನಲ್ ಮಾರ್ಕೆಟ್, ಶಾಪ್ ನಂಬರ್ 1, ವಾಟರ್ ಟ್ಯಾಂಕ್ ಎದುರು, 28ನೇ ಕ್ರಾಸ್, ಗೀತಾ ಕಾಲೋನಿ, 4ನೇ ಬ್ಲಾಕ್, ಜಯನಗರ, ಬೆಂಗಳೂರು. ಮೊಬೈಲ್ ನಂಬರ್ 9860544105. I'm Bobby Bogner, and I love everything about food. Oh, now I'm on a journey to find out how your favorite meals come from farms, fields, and factories to your plate. So join me for Food Tech on History. Food Tech, Monday to Friday at 2 p.m. only on History. Introducing Hathway HD for the finest TV viewing experience. Now watch your favorite channels in HD. Hathway HD, now available. SMS HD City to 575759. Creativity, coverage, connectivity, classical, cinema. See Bangalore, Bangalore's best channel. ವೀಕ್ಷಕರೇ, ಮತ್ತೊಮ್ಮೆ ಸ್ವಾಗತ. ನಮ್ಮೊಂದಿಗಿದ್ದಾರೆ ಪ್ರೇಮ್ ಕುಮಾರ್ ಸರ್. ಈಗ ಶ್ರೀನಾಥ್ ಅವರು ಕರೆ ಮಾಡಿದ್ರು. ಯಾವ ರೀತಿ ನಾವು ಧ್ಯಾನ, ಎಲ್ಲ ಬ್ಯುಸಿ ಶೆಡ್ಯೂಲಲ್ಲೂ ಸಹ ಧ್ಯಾನವನ್ನು ಎಲ್ಲಿ ನಾವು ಇಂಪ್ಲಿಮೆಂಟ್ ಮಾಡ್ಬೋದು ಅದ್ರ ಬಗ್ಗೆ ಒಂಚೂರು ಹೇಳಿ ಸರ್. ಶ್ರೀನಾಥ್ ಅವರು ಹೇಳಿದಾಗೆ ಬಹಳ ಯುವಕರು ಇವತ್ತು ಧ್ಯಾನದ ಬಗ್ಗೆ ತಪ್ಪು ತಿಳುವಳಿಕೆನ ತಿಳ್ಕೊಂಡಿದ್ದಾರೆ. ಧ್ಯಾನ ಅಂದರೆ ಮನಸ್ಸನ್ನ ಶೂನ್ಯಗೊಳಿಸೋದು. ಯಾಕೆ ನಮ್ಮ ಜೀವನದಲ್ಲಿ ಇವತ್ತು ಒತ್ತಡಗಳು ಜಾಸ್ತಿ ಆಗಿರೋದೆ, ಆಮೇಲೆ ಯಾಂತ್ರಿಕ ಜೀವನ, ಇವತ್ತು ಆಲೋಚನೆಗಳು ಕೂತ್ಕೊಂಡ್ರೆ ಕಣ್ಣು ಮುಚ್ಚಿಕೊಂಡು ನೀವು ನೋಡಬಹುದು 1,00,000 ಆಲೋಚನೆ ಬರುತ್ತೆ ಮನುಷ್ಯನಿಗೆ. ಇದೇ ರೀತಿಯಾದ ಈ ಒಂದು ಆಲೋಚನೆಗಳ ಪ್ರವಾಹ ಜಾಸ್ತಿ ಆಗ್ತಾ 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 ಏನಾಗುತ್ತೆ, ಅದು ಸೈಕೋಸೊಮ್ಯಾಟಿಕ್ ಅಂತೀವಿ ಇದಕ್ಕೆ. ಈಗ ಮಾನಸಿಕವಾಗಿ ಶುರುವಾಗೋದು ದೈಹಿಕವಾಗಿ ತೊಂದರೆ ಕೊಡಕ್ ಶುರು ಮಾಡುತ್ತೆ. ಅರ್ಥ ಆಯ್ತಲ್ಲ? ಸೊ ಧ್ಯಾನ ಅಂದ್ರೆ ಏನು, ಅದು ಏನು ಒಂದು ಸನ್ಯಾಸಿಗಳು ಮಾತ್ರ ಮಾಡಬೇಕು, ಗುರುಗಳು ಮಾತ್ರ ಮಾಡಬೇಕು, ಮಠಗಳಲ್ಲಿ ಮಾತ್ರ ಮಾಡಬೇಕು, ಸುಳ್ಳು. ಇದು ಬುದ್ಧ 2500 ವರ್ಷಗಳ ಹಿಂದೆ ಗೃಹಸ್ಥರಿಗೆ ಧ್ಯಾನವನ್ನು ಹೇಗೆ ಮಾಡಬೇಕು ಅಂತ ಹೇಳ್ಕೊಂಡು, ಸಿಂಪ್ಲೆಸ್ಟ್ ಆಫ್ ದಿ ಸಿಂಪ್ಲೆಸ್ಟ್ ಮೆಡಿಟೇಷನ್ ಆನಾಪಾನಸತಿ ಧ್ಯಾನ. ಅಂದ್ರೆ 112 ವೆರೈಟಿ ಆಫ್ ಧ್ಯಾನಗಳಿದೆಯಲ್ಲ, ಅದರಲ್ಲಿ ಇದು ಒಂದು. ವಿಜ್ಞಾನ ಭೈರವ ತಂತ್ರದಲ್ಲಿ 108 ಪ್ಲಸ್ ಓಶೋರವರು ಸ್ವಲ್ಪ ಮಾಡಿದ್ರು, ಎಲ್ಲ ಸೇರಿ ಸಾಧಾರಣ 112 ಪ್ರಚಲಿತವಾಗಿದೆ ಧ್ಯಾನ ಪದ್ಧತಿಗಳು. ಅದರಲ್ಲಿ ಭಗವಾನ್ ಬುದ್ಧ ಮಾಡ್ತಾ ಇದ್ದಿದ್ದ ಅಂದ್ರೆ ಆನಾಪಾನಸತಿ ಧ್ಯಾನ. ನಿಮ್ಮ ಉಸಿರಾಟದ ಮೇಲೆ ಗಮನ, ಸುಲಲಿತವಾಗಿ ಸ್ವಾಭಾವಿಕವಾಗಿ ನಡೀತಾ ಇರೋ ಉಸಿರಾಟವನ್ನು ಗಮನಿಸ್ತಾ 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 ಏನಾಗುತ್ತೆ, ಆ ಕ್ಷಣಕ್ಕೆ ಬರ್ತೀರ ನೀವು. ಜೀವನ ಅಂದ್ರೆ ಏನು, ಆ ಕ್ಷಣದಲ್ಲಿ ಇರೋದು. ಬದುಕು ಎಸ್ಟರ್ಡೇ ಈಸ್ ಎ ಮಿಸ್ಟ್ರಿ, ಟುಮಾರೋ ಈಸ್ ಎ
ಮಿಸ್ಟ್ರಿ ಅಂಡ್ ಟುಡೇ ಇಸ್ ದ ಪ್ರೆಸೆಂಟ್. ಈ ಕ್ಷಣವೇ ಓಶೋ ಹೇಳ್ತಾರೆ, ಈ ಕ್ಷಣವನ್ನು ಉತ್ಸವ ಅಂತ ತಿಳ್ಕೊ, ಸೆಲೆಬ್ರೇಟ್ ದಿಸ್ ಮೊಮೆಂಟ್. ಆ ಸೆಲೆಬ್ರೇಟಿಂಗ್ ದ ಮೊಮೆಂಟ್ ಅನ್ನೋದಕ್ಕೆ ಮೇನ್ ಬಹಳ ಮುಖ್ಯವಾದ ವಿಷಯ ಧ್ಯಾನ. ಇದರಲ್ಲಿ ಧ್ಯಾನ ನಿಮಗೆ ನಿಮ್ಮ ವಯಸ್ಸಿಗೆ 35 ಅಂತ ಹೇಳಿದ್ರು ಶ್ರೀನಾಥ್ ಅವರು, 35 ನಿಮಿಷಗಳ ಕಾಲ ನೀವು ಎದ್ದ ತಕ್ಷಣ ಮುಖ ತೊಳ್ಕೊಂಡು ನೀವು ಸ್ನಾನ ಮಾಡ್ತಿರೋ ಬಿಡ್ತಿರೋ ಅದು ಬೇರೆ ವಿಷಯ. ಬಟ್ 35 ನಿಮಿಷಗಳು ನಿಮ್ಮ ಜೀವನಕ್ಕೋಸ್ಕರ ಕೊಡಕ್ಕಾಗಲ್ವಾ 2 ಸತಿ ದಿನಕ್ಕೆ? ಐ ಥಿಂಕ್ ಇಟ್ ಇಸ್ ಅ ಪಾರ್ಟ್ ಆಫ್ ಯುವರ್ ಲೈಫ್ ಅಂತ ತಗೋಬಹುದು. ಅಂದ್ರೆ ನಮ್ಮ ಟೈಮ್ ಟೇಬಲ್ ಅದನ್ನೊಂದು ಸರ್. ಈಗ ಈ ಜನ್ ಧ್ಯಾನ ಅಂತಕ್ಕಂಥದ್ದು ನೀವು ಹಲವಾರು ಪುಸ್ತಕವನ್ನು ಬರ್ದಿರಾ. ಎಂಟಿ ಕಪ್ ಅಂತಕ್ಕಂಥದ್ದು, ಝೀರೋ ಟು ಹೀರೋ ಅಂತಕ್ಕಂಥ ಪುಸ್ತಕವನ್ನ ಬರ್ದಿದ್ದೀರಾ. ಈ ಜನ್ ಅಂತಂದ್ರೆ ಏನು, ಅಂದ್ರೆ ಇದರ ಜನ್ನ ಇತಿಹಾಸವನ್ನ ಸಂಕ್ಷಿಪ್ತವಾಗಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಸರ್. ಈಗ ನಾನು ಸುಖಬೋಧಾನಂದ ಅವರ ಜೊತೆ ಇದ್ದಾಗ ಈ ಒಂದು ಜೆನ್ನ ಪರಿಚಯ ಆಯಿತು. ಓಶೋ ಅವರ ಸಾಹಿತ್ಯದಲ್ಲಿ ಬಹಳ ಜೆನ್ನ ಒಂದು ಉಲ್ಲೇಖ ಮಾಡ್ತಾರೆ. ಹಾಗಾಗಿ ಅದರಿಂದ ಪ್ರಭಾವನಾಗಿ ಡಾಕ್ಟರ್ ತಿಮ್ಮಪ್ಪ ಹೆಗಡೆ ಅಂತ ನ್ಯೂರೋ ಸರ್ಜನ್ ಇದ್ದಾರೆ, ಅವರು ನಾರಾಯಣ ಹೃದಯಾಲಯ, ಅವರು ಬಹಳ ಇದರ ವಿಷಯವಾಗಿ ವಿಶ್ಲೇಷಣೆ ತುಂಬಾ ಚೆನ್ನಾಗಿ ಮಾಡೋರು. ಅವರಲ್ಲಿ ಪ್ರಭಾವಿತನಾಗಿ ನಾನು ಈ ಜೆನ್ ಅನ್ನೋದನ್ನ ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸ್ಕೋಬೇಕು ಅಂತ ಅದನ್ನ ಆಳವಾಗಿ ತಿಳ್ಕೊಂಡೆ. 2002ರಲ್ಲಿ ಜೆನ್ ಗಾರ್ಡನ್ ಅಂತ ಒಂದು ಮೆಡಿಟೇಷನ್ ಸೆಂಟರ್ ಕೂಡ ನಾನು KR ರೋಡ್ ನಲ್ಲಿ ತೆಗೆದೆ. ಬಹಳ ಜನಗಳ ತುಂಬಾ ದೊಡ್ಡ ಮಾಸ್ಟರ್ಗಳೆಲ್ಲ ಬಂದು ಹೋದ್ರು, ಸತ್ಸಂಗಗಳಾಯ್ತು, ಮಂಥನ ಕಾರ್ಯಕ್ರಮಗಳಾಯ್ತು, ಸತ್ಸಂಗಗಳಾಯ್ತು. ಹಾಗಾಗಿ ನಾನು ಈಗ ಲಾಸ್ಟ್ ಒಂದು ವಾರದ ಕೆಳಗೆ ನನ್ನ ಪುಸ್ತಕ ಎಂಟಿ ಕಪ್ ಬುಕ್ ಆಫ್ ಜೆನ್ ಅಂತ. ಎಂಟಿ ಕಪ್ಪಿನ ಚಿತ್ರಣ ಒಂಥರ ವಿಚಿತ್ರವಾದ. ಕಾಫಿ ನೀವು ಆಫರ್ ಮಾಡ್ಬೇಕಾದ್ರೆ ಕಾಫಿ ಇರಬೇಕಿತ್ತು, ಆದ್ರೆ ನಿಮ್ಮ ಕಪ್ ಅಲ್ಲಿ ಕಾಫಿ ಇಲ್ಲ, ಖಾಲಿ ಪಾತ್ರೆಯನ್ನು ಕೊಡ್ತಾ. ಎಂಟಿ ಕಪ್ ಅಂದ್ರೆ ಇದನ್ನ ನೋಡ್ಬೋದು ನೀವು. ಈ ಎಂಟಿ ಕಪ್ ಅಂದ್ರೆ ಅದರಲ್ಲಿ ಒಂದು ಕತೆ ಬರ್ತದೆ. ಏನಪ್ಪಾ ಅಂದ್ರೆ ಒಬ್ಬ ತುಂಬಾ ತಿಳಿದಿರುವಂತ ಒಬ್ಬ ಪ್ರೊಫೆಸರ್ ತುಂಬಾ ತತ್ವಜ್ಞಾನಗಳನ್ನ ತಿಳ್ಕೊಂಡ್ಬಿಟ್ಟಿದ್ದಾನೆ. ಅವನು ಇನ್ನೊಬ್ಬ ಜೆನ್ ಮಾಸ್ಟರ್ ಹತ್ರ ಹೋಗ್ತಾನೆ. ಅವನು ತುಂಬಾ ನಾನು ತಿಳ್ಕೊಂಡ್ಬಿಟ್ಟಿದ್ದೀನಿ ಜೆನ್ ಮಾಸ್ಟರ್ ಕನ್ಫ್ಯೂಸ್ ಮಾಡೋಣ ಅಂತ ಹೋಗ್ತಾನೆ, ಈಗೋ ಇಲ್ಲ. ಆಗ ಏನಾಗ್ತದೆ, ಅವನು ಜೆನ್ ಮಾಸ್ಟರ್ ಕೂತ್ಕೊಳ್ಳಪ್ಪ ಅಂತ ಹೇಳ್ತಾನೆ. ಅರ್ಧ ಗಂಟೆ ಕಾಯಿಸ್ತಾನೆ. ಅವನು ಇವ್ನಿಗೆ ಇನ್ನೂ ಜಾಸ್ತಿ ಆಗುತ್ತೆ ಕೋಪ. ಅವನು ಹೋಗ್ತಾನೆ, ಕರೀತಾನೆ. ಆಮೇಲೆ ಬಾ ಕೂತ್ಕೊಳ್ಳಿ, ಟೀ ಕುಡಿತಾ ಇರ್ತಾರೆ ಗುರುಗಳು, ಜೆನ್ ಗುರುಗಳು. ಇವ್ರಿಗೆ ಒಂದು ಕಪ್ಪಿಟ್ಟು ಅದನ್ನ ಟೀ ಅದನ್ನ ಹಾಕ್ತಾ ಇರ್ತಾರೆ, ಚಹಾವನ್ನ. ಅದು ತುಂಬ ಹೋಗ್ತದೆ, ಚೆಲ್ಲೋಗಿ ಶುರು ಆಗ್ತದೆ. ಈ ಪ್ರೊಫೆಸರ್ ಏನ್ ಮಾಡ್ತಾರೆ, ಗುರುಗಳೇ ಚೆಲ್ಲೋಗ್ತಾ ಇದೆ, ತುಂಬೋಗಿದೆ, ಇಟ್ ಈಸ್ ಫುಲ್, ಪ್ಲೀಸ್ ಸ್ಟಾಪ್ ಇಟ್ ಅಂತಾರೆ. ಅವಾಗ ಒಂದು ಜೆನ್ ಅಲ್ಲಿ ಏನಂದ್ರೆ ಒಂದೇ ಲೈನ್ ಅಲ್ಲಿ ಪಾಠ ಕಲಿಸ್ತಾರೆ ಗುರುಗಳು. ಯುವರ್ ಹೆಡ್ ಈಸ್ ಲೈಕ್ ದಿಸ್ ಕಪ್ ವಿಚ್ ಇಸ್ ಫುಲ್. ಓಕೆ, ಯುವರ್ ಹೆಡ್ ಇಸ್ ಫುಲ್ ಆಫ್ ನಾಲೆಡ್ಜ್, ಪ್ಲೀಸ್ ಫಸ್ಟ್ ಎಂಟಿ ಯುವರ್ ಕಪ್ ಅಂಡ್ ಕಮ್ ಅಂತಾರೆ. ಅಂದ್ರೆ ನಿನಗೆ ಗೊತ್ತಿರುವಂತ ಜ್ಞಾನ ಕಲೆಗಳು ಎಲ್ಲ ನಿಂದ ಏನು ಅದನ್ನೇ ಅಸ್ತಿತ್ವ ಅಂತ ತಿಳ್ಕೊಂಡಿದ್ದೀರಾ, ಅದನ್ನ ಬಿಟ್ಟು ಬಾ ನನ್ನ ಹತ್ರ ಜೆನ್ನ ಬಗ್ಗೆ ಮಾತಾಡೋಣ. ತುಂಬಾ ಅದ್ಭುತವಾದಂತಹ ವಿಚಾರ ಇದು. ನಿಮ್ಮ ಎಂಟಿ ಕಪ್ಪಿನ ಬಗ್ಗೆ ಆಯ್ತು. ಇನ್ನೊಂದು ನಿಮ್ದು ಅತ್ಯಂತ ಯಶಸ್ವಿ ಕೃತಿ ಕನ್ನಡ ಸಾರಸ್ವತ ಲೋಕಕ್ಕೆ ಕೊಟ್ಟಿರ್ತಕ್ಕಂಥದ್ದು, ಅದು ಒಂದು ಮ್ಯಾನೇಜ್ಮೆಂಟ್ ಸ್ಕಿಲ್ ಅನ್ನ ಹೇಳ್ಕೊಡ್ತಕ್ಕಂಥದ್ದು, ಬದುಕುವ ಕಲೆಯನ್ನು ಕಲಿಸ್ತಕ್ಕಂಥದ್ದು, ಒಂದು ರೀತಿಯಲ್ಲಿ ಮನಸ್ಸಿಗೆ ಪ್ರೇರಣೆಯನ್ನ ಆಶಾದಾಯಕತ್ವನ ನೀಡತಕ್ಕಂಥದ್ದು, ಝೀರೋ ಟು ಹೀರೋ ಅಂತಕ್ಕಂಥ ಶೂನ್ಯದಿಂದ ಸಾಧನೆಗೆ. ಅದು ನಿಮ್ಮ ಒಂದು ಲೇಖನದಲ್ಲಿ ಬಂದಿದೆ. ಅದು ಅತ್ಯಂತ ಯಶಸ್ವಿಯಾಗಿಯೂ ಸಹ ಜನಸಾಮಾನ್ಯರಿಗೆ ರೀಚ್ ಆಗ್ತಾ ಇದೆ. ಆ ಕೃತಿಯನ್ನು ಕುರಿತು ಸಂಕ್ಷಿಪ್ತವಾಗಿ ಹೇಳಿ ಸರ್. ಈ ಝೀರೋ ಟು ಹೀರೋ ಇದು 3 ತಿಂಗಳ ಹಿಂದೆ ರಿಲೀಸ್ ಆಯಿತು. ನನ್ನ 25 ವರ್ಷಗಳ ನನ್ನ ಜೀವನದಲ್ಲಿ ಏನು ಇಂಜಿನಿಯರ್ ಆಗಿ, ಒಬ್ಬ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ ಆಗಿ, ಒಬ್ಬ ಆಧ್ಯಾತ್ಮಿಕ ಜಿಜ್ಞಾಸುವಾಗಿ, ಒಬ್ಬ ಸ್ಪಿರಿಚುವಲ್ ಸೀಕರ್ ಆಗಿ, ಫ್ರಮ್ ದ ಟೈಮ್ ಆಫ್ ಸುಖಬೋಧಾನಂದ ಇರ್ಬೋದು, ಓಶೋ ಇರ್ಬೋದು, ಸತ್ಯಸಾಯಿ ಅವರು ಇರ್ಬೋದು, ಪತ್ರಿಜಿಯವರ ಪಿರಮಿಡ್ ಸೊಸೈಟೀಸ್ ಮೂವ್ಮೆಂಟ್ ಅಲ್ಲಿ ನನಗಾದ ಈ ಅನುಭವದ ಹಿನ್ನೆಲೆಯಲ್ಲಿ ನನಗೆ ಹಲವಾರು ರೀತಿಯ ಮ್ಯಾನೇಜ್ಮೆಂಟ್ ಕಾನ್ಸೆಪ್ಟ್ಸ್ ನನಗೆ ಪರಿಚಯ ಇತ್ತು. ಅದು ಗೋಲ್ ಸೆಟ್ಟಿಂಗ್ ಇರ್ಬೋದು, ಸಮಯ ಪ್ರಜ್ಞೆ ಮೇಲೆ ಇರ್ಬೋದು, ಟೀಮ್ ವಿನ್ನರ್, ಆಮೇಲೆ ಟೀಮ್ ಬಿಲ್ಡಿಂಗ್ ಇರ್ಬೋದು, ಪವರ್ ಆಫ್ ಟೀಮ್ ವರ್ಕ್, ತಂಡದ ಶಕ್ತಿ, ಸೂಕ್ತ ಪ್ರಜ್ಞೆಗಳ ಶಕ್ತಿ, ಹಾಗೆ ಮುಂದೆ ಹೋದ್ರೆ ಆರ್ಟ್ ಆಫ್ ಲಿಸನಿಂಗ್, ಅಂದ್ರೆ ಇದೊಂದು ರೀತಿ ಸಮಗ್ರವಾದಂತ ವ್ಯಕ್ತಿತ್ವ, ಆಲಿಸುವ ಕಲೆ, ಮಾತೆ ಮುತ್ತು, ಕಮ್ಯುನಿಕೇಶನ್, ಹೌ ಯು ಕಮ್ಯುನಿಕೇಟ್. ರಿಚರ್ಡ್ ಬ್ಯಾಂಡ್ಲರ್ ಹೇಳ್ತಾರೆ, ದ ಮೀನಿಂಗ್ ಆಫ್ ಕಮ್ಯುನಿಕೇಶನ್ ಈಸ್ ದ ರೆಸ್ಪಾನ್ಸ್ ಯು ಗೆಟ್.
ಅಂದ್ರೆ ನೀನ್ ಯಾವ ರೀತಿ ಮಾತಾಡ್ತೀಯ ಅಂತ ತಿಳ್ಕೋಬೇಕು ಅಂದ್ರೆ ನೀನ್ ಯಾವ ರೀತಿ ಪ್ರತಿಕ್ರಿಯೆ ಬರ್ತಾ ಇದೆಯಾ ಅದನ್ನ ತಿಳ್ಕೊ. ಕಮ್ಯುನಿಕೇಶನ್ ಸ್ಕಿಲ್. ಅದಾದ್ಮೇಲೆ ನೀನು ಒಬ್ಬ ವ್ಯಕ್ತಿ ಆಗ್ತೀಯ. ಅವಾಗ ನೀನು ಒಬ್ಬನೇ ಸ್ವತಂತ್ರ ಅಲ್ಲ ಈ ಸಮಾಜದಲ್ಲಿ, ನೀನು ಡಿಪೆಂಡೆಂಟ್ ಆನ್ ಅದರ್ಸ್. ಬಟ್ ದೆನ್ ಯು ರಿಯಲೈಸ್ ದಟ್ ನಾನು ಸಂಪೂರ್ಣ ಸ್ವಾತಂತ್ರ್ಯನೂ ಅಲ್ಲ, ಸಂಪೂರ್ಣ ಪರಾವಲಂಬಿನೂ ಅಲ್ಲ, ನಾವು ಇಂಟರ್ ಡಿಪೆಂಡೆಂಟ್ ಸೊಸೈಟಿಲಿ ಇದೀವಿ. ಸಂಪೂರ್ಣ ಒಬ್ಬರಿಗೊಬ್ಬರು ಪರಾವಲಂಬಿ ಸೊಸೈಟಿ. ಹೌದು, ನಾವು ಒಬ್ಬರಿಗೊಬ್ಬರು ಬೇಕು. ಇಟ್ ಇಸ್ ಇಂಟರ್ ಡಿಪೆಂಡೆಂಟ್ ಸೊಸೈಟಿ. ಸೊ ಆ ಒಂದು ಇದರಲ್ಲಿ ನಾನು ಬಹಳ ಯೋಚನೆ ಮಾಡಿ ಈ ಬ್ರಹ್ಮಶ್ರೀ ಪತ್ರಿಜಿಯವರು ಹೇಳಿದ್ರು, ಒಂದು ಪುಸ್ತಕ ಬರೆದ್ರೆ ಇಟ್ ಇಸ್ ಲೈಕ್ ಎ ವಿಸಿಟಿಂಗ್ ಕಾರ್ಡ್ ಆಫ್ ಯುವರ್ಸ್. ನೀವೇನು ಯಾರಿಗೂ ವಿಸಿಟಿಂಗ್ ಕಾರ್ಡ್ ಕೊಡ್ಬೇಕಿಲ್ಲ, ನೀನು ಇದನ್ನ ಕೊಟ್ರೆ ಸಾಕು ಅಂತ ಹೇಳಿ ಒಂದು ನಿರ್ಧಾರಗಳು ತಗೊಳ್ಳೋದು ಹೇಗೆ, ಆಮೇಲೆ ಆಧ್ಯಾತ್ಮಿಕ ಜ್ಞಾನವನ್ನು, ನಮ್ಮ ಆಧ್ಯಾತ್ಮಿಕ ಸತ್ಯಗಳನ್ನ ಅರಿದುಕೊಂಡು ನಮ್ಮ ನಿತ್ಯ ಜೀವನದಲ್ಲಿ 45 ಕಥೆಗಳ ಮೂಲಕ, ಆಮೇಲೆ ನನ್ನ ಈ ಮ್ಯಾನೇಜ್ಮೆಂಟ್ ಕಾನ್ಸೆಪ್ಟ್ಸ್, ರಾಜಕೀಯ ಪ್ರಜ್ಞೆಗಳು ಹೇಗೆ ಬೆಳೆಸ್ಕೋಬೇಕು, ಆಮೇಲೆ ಪರಿಪೂರ್ಣ ಜೀವನವನ್ನು ನಡೆಸ ಹಾಗೆ, ಯಾವಾಗ ಆಕ್ಷನ್ ಅಲ್ಲಿ ಇರಬೇಕು. ಈ ಪುಸ್ತಕದಲ್ಲಿ ಯಾವುದೇ ವಸ್ತುಗಳು ಬಿಟ್ಟೋಗಿಲ್ಲ ಅನ್ಸುತ್ತೆ. ಸಮಾಜಕ್ಕೆ ಮತ್ತೆ ವ್ಯಕ್ತಿಗೆ ಬೇಕಾದಂತ ಸಂಪೂರ್ಣವಾದ ವಿಚಾರಗಳು ಈ ಪುಸ್ತಕದಲ್ಲಿ ತುಂಬಿದೆ. ಸರ್, ಇನ್ನೊಂದು ಪ್ರಮುಖವಾದಂತಹ ವಿಚಾರ ಅಂತಂದ್ರೆ, ಈ ನೀವು ಪಿರಮಿಡ್ ಧ್ಯಾನ ಪ್ರಚಾರ ಸಮಿತಿಯ ಉಪಾಧ್ಯಕ್ಷರಾಗಿದ್ದರು. ಹಲವಾರು ಪದ್ಧತಿಗಳಿಗೆ ಧ್ಯಾನ ಪದ್ಧತಿಯಲ್ಲಿ ಈ ಪಿರಮಿಡ್ ಧ್ಯಾನ ಪದ್ಧತಿ ಆ ಎಲ್ಲ ಪದ್ಧತಿಗಳಿಂದ ಯಾವ ರೀತಿ ವಿಭಿನ್ನವಾಗಿದೆ, ಇದರ ಆಚರಣೆ ಎಷ್ಟು ಅವಶ್ಯಕತೆ ಇದೆ, ಇದರಿಂದ ಆಗ್ತಕ್ಕಂಥ ಲಾಭಗಳು? ಆನಾಪಾನಸತಿ ಧ್ಯಾನ ಇದೇನು ನಿನ್ನೆ ಕಂಡಿಡುವಂತದ್ದಲ್ಲ. 2000 ವರ್ಷಗಳ ಹಿಂದೆ ಅವನು ಜಗತ್ತಿಗೆ ನೀಡಿದ ಅತ್ಯಂತ ಅಮೋಘದ ಧ್ಯಾನದ ಪದ್ಧತಿ ಇದು. ಅದು ಏನಾಗ್ತದೆ, ಬರ್ತಾ 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 ಜನಗಳು ಇದು ಇಂಡಿಯಾಲಿ ಹುಟ್ಟಿದ ಒಂದು ಬೀಜ, ಧ್ಯಾನದ ಬೀಜ, ಬುದ್ಧನ ಮೂಲಕ ಅದು ಚೈನಾಗ್ ಹೋಗಿ ಚಾನ್ ಆಯ್ತು, ಧ್ಯಾನ ಹೋಗಿ ಚಾನ್ ಆಯ್ತು, ಚಾನ್ ಹೋಗಿ ಝೆನ್ ಆಯ್ತು, ಎಲ್ಲಿ ಜಪಾನಲ್ಲಿ. ಹಾಗೆ ಈ ಬೀಜದ ಒಂದು ವೃಕ್ಷ ಇಂಡಿಯಾದಲ್ಲಿ ಬೆಳಿಲಿಲ್ಲ, ಭಾರತದಲ್ಲಿ ಅದು ಬೆಳೆದಿದ್ದು ಚೈನಾ, ಜಪಾನು, ಆ ಕಂಟ್ರಿಗಳಲ್ಲಿ. ಸೊ ಇದು ಅತ್ಯಂತ ಶ್ರೇಷ್ಠವಾದ ಧ್ಯಾನ. ಬಟ್ ನಾವು ಏನಾಗ್ತದೆ, ನಮ್ಮ ಹಿಂದೂ ಸಂಸ್ಕೃತಿ ಶ್ರೀಲಂಕಾಲೂ ಇದೆ, ಹಲವಾರು ಧ್ಯಾನ ಪದ್ಧತಿಗಳಿದೆ. ಇದರಲ್ಲಿ ಅತ್ಯಂತ ಸರಳವಾದ ಧ್ಯಾನ, ನಿನ್ನ ಉಸಿರಾಟವನ್ನು ಗಮನಿಸು. ನಿನಗೆ ಯಾವುದೇ ಗುರುಗಳ ಅಗತ್ಯ ಇಲ್ಲ, ಯಾವುದೇ ಇದು ಏನದು ಕಲ್ಪನೆಗಳ ಅಗತ್ಯ ಇಲ್ಲ, ಮಂತ್ರಗಳ ಅಗತ್ಯ ಇಲ್ಲ. ಇದು ಒಂದು ರೀತಿ ಪಿರಮಿಡ್ ಒಳಗಡೆ ಕೂತ್ಕೊಂಡು ಧ್ಯಾನ, ಅದರ ಅಡ್ವಾಂಟೇಜಸ್. ನೀನ್ ಧ್ಯಾನ ಮಾಡಿದಾಗ ನಿನಗೆ ಮನಸ್ಸು ಆಲೋಚನೆಗಳು ಕಡಿಮೆ ಆಗ್ತಾ ಹೋಗ್ತದೆ. ಆಲೋಚನೆಗಳು ಕಡಿಮೆ ಆಗ್ತಾ ಹೋದಾಗ ಕಾಸ್ಮಿಕ್ ಎನರ್ಜಿ ಅಂತ ಏನ್ ಹೇಳ್ತೀವಿ, ವಿಶ್ವಪ್ರಾಣ ಶಕ್ತಿ, ಅದು ನಿಮಗೆ ನಿಮ್ಮ ಬ್ರಹ್ಮರಂಧ್ರದ ಮೂಲಕ ನಿಮ್ಮ ತಲೆಯ ಮೇಲಿರುವ ಅಲ್ಲಿಂದ ಹೀಗೆ ಒಳಗಡೆ ಪ್ರವೇಶಿಸಿ 72,000 ನಾಡಿಗಳಿದೆ, ಅದೆಲ್ಲ ಶುದ್ಧೀಕರಣವಾಗಿ, ಎನರ್ಜಿ ಸೆಂಟರ್ಸ್ ಅಂತೀವಿ, ಶುದ್ಧೀಕರಣವಾಗಿ ಚಕ್ರಗಳು ಅಲ್ಲ 72,000 ನಾಡಿಗಳು, ಎನರ್ಜಿ ಸೆಂಟರ್ಸ್, ಅದರ ಶುದ್ಧೀಕರಣ ಆಗ್ತಾ 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 ಪ್ರತಿದಿನ ಮಾಡಬೇಕು ಧ್ಯಾನ. ಹೇಳಿದ್ನಲ್ಲ, ನಿಮ್ಮ ವಯಸ್ಸಿಗೆ ಅನುಗುಣವಾಗಿ 2 ಸತಿ 2 ಸತಿ ಮಾಡಬೇಕು. ಪ್ರತಿದಿನ ಮಾಡ್ತಾ ಇದ್ದಾಗ ಶುದ್ಧೀಕರಣವಾದಾಗ ಏನಾಗ್ತದೆ, ನಿಮಗೆ 3ನೇ ಕಣ್ಣು ಅಂತ ಏನ್ ಹೇಳ್ತೀವಿ, ಇಲ್ಲಿ ಉಬ್ಬಿಗಳ ಮಧ್ಯೆ ಇಂಟ್ಯೂಟಿವ್ ಐ, ಸುದರ್ಶನ ಚಕ್ರ, ಜ್ಞಾನ ಚಕ್ಷು, ಅದು ಆಕ್ಟಿವೇಟ್ ಆಗ್ತದೆ, ಉತ್ತೇಜಿತ ಆಗ್ತದೆ, ಬದುಕೇ ಒಂದು ಡಿಫರೆಂಟ್ ಆಗಿ ಕಾಣಿಸ್ತದೆ. ನೀವು ಪಿರಮಿಡ್ ಬಗ್ಗೆ ಮಾತಾಡಿದ್ರಿ. ಪಿರಮಿಡ್ ನೀವು ನೋಡಿದೀರಾ? ನಾನು ಕೂಡ ಹೋಗಿ ನೋಡಿದೀನಿ. ಯಾವುದರಲ್ಲಿ? ಈಜಿಪ್ಟ್ನಲ್ಲಿ ಪಿರಮಿಡ್. ನಾನು 15 ದಿವಸಗಳ ಪ್ರವಾಸದಾಗ ಈಜಿಪ್ಟಿನ ಒಂದು ಕಲ್ಪನೆ, ಪಿರಮಿಡ್ನ ಕಲ್ಪನೆ ಏನಂದ್ರೆ, ಆ ಈಜಿಪ್ಟ್ನಲ್ಲಿ ರಾಜರುಗಳ ಒಂದು ಅವರ ಮರಣದ ನಂತರ ಆ ಮಮ್ಮಿಫಿಕೇಶನ್ ಅಂತ ಕೆಮಿಕಲ್ ಪ್ರೋಸೆಸ್ ಅದನ್ನ ಮಾಡಿ ಆ ಒಂದು ಇಟ್ಟು ಅದು ಕೆಡ್ತಿರ್ಲಿಲ್ಲ. ಅದು ಪಿರಮಿಡ್ ಕೆಳಗಡೆ ಇಟ್ಟರೆ ಯಾವುದೇ ವಸ್ತುಗಳು ಕೆಡಲ್ಲ ಅನ್ನೋ ಒಂದು ವರ್ಷ ಗೊತ್ತಾಯ್ತು. ಈಗ ಬರ್ತಾ ಬರ್ತಾ ಎಡ್ಗರ್ ಕೇಸಿ, ಜಿತೇನ್ ಭಟ್ಟು, ಪತ್ರಿಜಿ ಅವರು ಎಲ್ಲ ಅದನ್ನ ಆಳವಾಗಿ ಅಧ್ಯಯನ ಮಾಡಿ ಒಂದು ಟೊಮೊಟೊ ಇಟ್ಟು ನೋಡಿ ಪಿರಮಿಡ್ ಕೆಳಗಡೆ ಯಾವ್ದಾರ ಒಂದು ಪಿರಮಿಡ್, ಅದು ಪಿರಮಿಡ್ ಕರೆಕ್ಟ್ ಆಗಿರ್ಬೇಕು, 52 ಡಿಗ್ರೀಸ್ 52 ಆಂಗಲ್ ಕರೆಕ್ಟ್ ಆಗಿರ್ಬೇಕು. ನಾರ್ತ್ ಈಸ್ಟ್ ವೆಸ್ಟ್ ಸೌತ್, ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಕರೆಕ್ಟ್ ಆಗಿರ್ಬೇಕು. ಹಾಗೆ ಆ ಒಂದು ಇದರಲ್ಲಿ ಪಿರಮಿಡ್ ಅಂದ್ರೆ ಏನು? ಪೈರಾ ಅಂದ್ರೆ ಬೆಂಕಿ, ಫೈರ್, ಅಮಿಡ್ ಅಂದ್ರೆ ಮಿಡ್ಸ್ಟ್. ಸೊ ಅದರ ಕೆಳಗಡೆ ಕೂತ್ಕೊಂಡ ವ್ಯಕ್ತಿ ನಿಜವಾಗ್ಲೂ ಶುದ್ಧೀಕರಣ ಆಗ್ತಾನೆ. ಅದು ಒಂದು 3 ಇದೆ ಅದರಲ್ಲಿ ಅಂಶ. ಒಂದು, ಅವನಿಗೆ ಕಾಸ್ಮಿಕ್ ಎನರ್ಜಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಉರಿಯುತ್ತೆ, ಅವನು ಶೂನ್ಯ ಸ್ಥಿತಿಗೆ ಭಾರಿ ಬೇಗ ತಲುಪ್ತಾನೆ. ಇಟ್ ಇಸ್ 3 times more beneficial than when you do without the pyramid. ಆಮೇಲೆ
ಹೀಲಿಂಗ್ ಎಫೆಕ್ಟ್ ಇದೆ ಆ ಪಿರಮಿಡ್ ಕೆಳಗಡೆ ಕೂತ್ಕೊಂಡಾಗ. ಆಮೇಲೆ ಮೆಡಿಟೇಷನ್ ಮಾಡಿದಾಗ ಧ್ಯಾನ ಅಂದ್ರೆ ದಿ ಪ್ಲಸ್ ಧ್ಯಾನ, ಇದು ಆಸ್ಟ್ರಲ್ ಟ್ರಾವೆಲ್ ಅಂತೀವಿ. ಔಟ್ ಆಫ್ ಬಾಡಿ ಎಕ್ಸ್ಪೀರಿಯನ್ಸಸ್, ಶರೀರಾತೀತ ನಮ್ಮ ಅನುಭವಗಳು ಆಗ್ತದೆ. ಅದರಿಂದ ಪಿರಮಿಡ್ ಬಳಕೆಗಳು ಮಾಡಬೇಕು. ನೀವು ಎಷ್ಟು ವರ್ಷದಿಂದ ಈ ಪಿರಮಿಡ್ ಧ್ಯಾನವನ್ನ ಪದ್ಧತಿಯನ್ನ ನೀವು ಅಳವಡಿಸಿಕೊಂಡಿದ್ದೀರಿ? ನಾನು ಕಳೆದ 7 ವರ್ಷಗಳು ಪತ್ರಿಜಿಯವರು ನನ್ನ ಭೇಟಿ ಆದ್ಮೇಲಿಂದ ನಾನು ನಮ್ಮ ಮನೆಗಳಲ್ಲಿ ಕೂಡ 4 ಪಿರಮಿಡ್ಗಳು, ಪ್ರತಿ ರೂಮಲ್ಲಿ ಪಿರಮಿಡ್ಗಳು ಇಟ್ಕೊಂಡಿದ್ದೀನಿ. ನಾವು ನಮ್ಮ ಶ್ರೀಮತಿಯವರು ಭಾರತಿ ಪ್ರೇಮ್ ಕುಮಾರ್ ಅವರು ಕೂಡ ಆರ್ಕಿಟೆಕ್ಟ್ ಆಗಿದ್ದಾರೆ. ಅವರು ಪಿರಮಿಡ್ನ ಆರ್ಕಿಟೆಕ್ಟ್, ಅದರಲ್ಲಿ ಬಹಳ ತೊಡಗಿಸ್ಕೊಂಡು 7 ವರ್ಷದ ಬಹಳ 30 ಎಕರೆ ಜಾಗದಲ್ಲಿ ತುಂಬಾ ಫೆಸಿಲಿಟೀಸ್ ಎಲ್ಲ ಡೆವಲಪ್ ಮಾಡಿದೀವಿ. ಆ ಮೆಗಾ ಪಿರಮಿಡ್ ಅಲ್ಲಿ ನೀವು ಕೂತ್ಕೊಂಡು 5,000 ಜನ. ನೀವು ಈ ಪಿರಮಿಡ್ ಧ್ಯಾನ ಪ್ರಚಾರಕ್ಕೆ ಸೇರಕ್ಕಿಂತ ಮುಂಚೆ ಇದ್ದಂತ ಮಾನಸಿಕ ಸ್ಥಿತಿ ಇಲ್ಲಿ ಸೇರಿದ ಮೇಲೆ ಯಾವ ರೀತಿ ಬದಲಾವಣೆಯನ್ನ ನೀವು ಕಾಣ್ತಾ ಇದ್ದೀರಾ? ಈಗ ನಿಮಗೆ ಒಬ್ಬ ಮನುಷ್ಯನಿಗೆ ಹಲವಾರು ವಿಷಯಗಳು ತಿಳ್ಕೊಂಡ್ಬಿಟ್ಟಿರ್ತಾನ. ಏನಾಗ್ತದೆ, ನಾನು ಹಲವಾರು ವಿಷಯಗಳು ತಿಳ್ಕೊಂಡಿದ್ದೆ. ಏನಾಗ್ತದೆ, ತುಂಬಾ ಚೆನ್ನಾಗಿ ಮಾತಾಡೋಕ್ ಬರೋದು, ಸ್ಟೇಜ್ ಮೇಲೆ ನಿಂತ್ಕೊಂಡ್ರೆ ಗಂಟೆಗಟ್ಟಲೆ ಮಾತಾಡೋದಲ್ಲ, ಬೇರೆಯವ್ರನ್ನ ಒಂದು ಮೆಚ್ಚಿಸ್ಲಿಕ್ಕೆ ಮಾತಾಡ್ತಿದ್ವಿ. ಆ ಹಮ್ಗಳಿದ್ವು, ಆ ನ್ಯೂನ್ಯತೆಗಳು ಅಂತ ಹೇಳ್ತೀವಿ ಇದಕ್ಕೆ. ಆ ನ್ಯೂನ್ಯತೆಗಳಿದ್ದಾಗ ಏನಾಗ್ತದೆ, ಎಲ್ಲೋ ಒಳಗಡೆ ಖಾಲಿ ಆಗ್ತದೆ. ಅವಾಗ ಮೇಲ್ಗಡೆ ಏನೋ ತೋರಿಕೆಗೆ ಮಾಡ್ತಾ ಇದ್ದೀವಿ. ನಿಜವಾಗ್ಲೂ ಬ್ರಹ್ಮಶ್ರೀ ಪತ್ರಿಜಿಯವರು ಹೇಳಿದ್ರು, ಅವರ ಸಂಘದಲ್ಲಿ ಇಟ್ಕೊಂಡು ಈ ಒಂದು ಮೇಲ್ತೋರಿಕೆಗಳು, ಮುಖವಾಡಗಳು, ಮಾಸ್ಕ್ಗಳನ್ನ ಬಿಟ್ಟು ನಿನ್ನಲ್ಲಿ ನೀನು ಅರಿತುಕೊಂಡು ನಿನ್ನನ್ನು ನೀನು ಹಿರಿಯರ ಮಾತಿದೆ, ಅರಿವೇ ಗುರುವಾಗಿ, ತನ್ನನ್ನು ತಾನು ಅರಿತರೆ ಅದೇ ಒಂದು ಸಾರ್ಥಕತೆ. ನಮ್ಮನ್ನು ನಾವು ಅರಿಯೋಕ್ ಶುರು ಮಾಡಿದ್ಮೇಲೆ ನಿಜವಾಗ್ಲೂ ನಾನು ಹೇಗಿದ್ದೋನು ಸರಳವಾಗಿ, ಇವತ್ತು ನನಗೆ ಯಾವುದೇ ರೀತಿಯಾದ ಒಂದು ಸಕ್ಸಸ್ ಬಂದ್ಬಿಟ್ರೆ ಕೊಂಬು ಬರಲ್ಲ, ಅಥವಾ ನಷ್ಟ ಆದ್ರೂ ಕೂಡ ಏನ್ ಕುಗ್ಗೋಗಲ್ಲ. ನಾನು ಪ್ರತಿಯೊಂದು ಸಮಾನವಾಗಿ ತಗೊಳ್ಳೋ ಒಂದು ಮನಸ್ಥಿತಿ ಬಂದಿದೆ ಅಂತ ನಾನು ಹೇಳಿ. ಸರ್, ಇನ್ನೊಂದು ಮಜಲು ನಿಮ್ಮ ಜೀವನದಲ್ಲಿ PPI, ಪಿರಮಿಡ್ ಪಾರ್ಟಿ ಆಫ್ ಇಂಡಿಯಾ ಅಂತಕ್ಕಂಥ ಒಂದು ರಾಜಕೀಯ ಪಕ್ಷವನ್ನ ಪತ್ರಿಜಿಯವರು ಮಾಡಿದ್ರು. ನೀವು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಸೆಂಟ್ರಲ್ ಕೇಂದ್ರ ಪ್ರದೇಶದಲ್ಲಿ ನೀವು ಲೋಕಸಭಾ ಚುನಾವಣೆಗೆ ನಿಂತಿದ್ರಿ. ಆಧ್ಯಾತ್ಮಿಕಕ್ಕೂ ರಾಜಕೀಯಕ್ಕೂ ಎಲ್ಲಿಯ ನಂಟು? ಯಾಕೆ ಈ ಒಂದು ಪಾರ್ಟಿ ಮಾಡಿದ್ರು? ಬ್ರಹ್ಮಶ್ರೀ ಪತ್ರಿಜಿಯವರು 1999 ಅವರು ಬಹಳ ಒಂದು ವಿಷನರಿ. ನೋಡಿ, ಪರಿವರ್ತನೆ ಅನ್ನೋದು ವ್ಯಕ್ತಿಗಳಲ್ಲಿ ಶುರುವಾಗಬೇಕು. ಆಯ್ತು, ವ್ಯಕ್ತಿಗಳು ಶುರುವಾದಾಗ ವ್ಯಕ್ತಿಗಳು ಆ ಫ್ಯಾಮಿಲಿಲಿ ಆ ಕುಟುಂಬದ ಪರಿವರ್ತನೆ ಆಗ್ತದೆ. ಆ ಒಂದು ಒಬ್ಬ ವ್ಯಕ್ತಿ ಪರಿವರ್ತನೆ ಆದ್ರೆ, ಕುಟುಂಬಗಳ ಪರಿವರ್ತನೆ ಆದ್ರೆ ಸಮಾಜದ ಪರಿವರ್ತನೆ ಆಗ್ತದೆ. ಸಮಾಜಗಳ ಪರಿವರ್ತನೆ ಆದ್ರೆ ಎಲ್ಲ ರೀತಿಯ ಪರಿವರ್ತನೆಗಳಾದ್ರೆ ರಾಜಕೀಯ ರಂಗವನ್ನು ಯಾಕೆ ಹೊರತುಪಡಿಸಬೇಕು? ರಾಜಕೀಯ ರಂಗದಲ್ಲಿ ಇರೋರು ಇವತ್ತು ಅಧಿಕಾರದಲ್ಲಿ ಇರ್ತಾರೆ, ಅವ್ರು ಎಷ್ಟೊಂದು ಮಾಡುವ ಅವಕಾಶಗಳಿರ್ತದೆ. ಬಟ್ ಅವರು ಆತ್ಮಜ್ಞಾನಿಗಳು ಅಧಿಕಾರಕ್ಕೆ ಬಂದಾಗ ನಿಜವಾಗ್ಲೂ ಕೆಲವು ಕಡೆ ನೋಡಿ, ತುಂಬಾ ನಾನು ಹೆಸರು ಹೇಳಲಿಕ್ಕೆ ಹೋಗೋದಿಲ್ಲ, ಒಳ್ಳೆ ವ್ಯಕ್ತಿಗಳು ಬಂದಿರೋ ಜಾಗಗಳಲ್ಲಿ ನೋಡಿ, ಅದು ಗುಜರಾತ್ ಇರ್ಬೋದು, ಬಿಹಾರ್ ಇರ್ಬೋದು, ಅಥವಾ ಬೇರೆ 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 ರಾಜ್ಯಗಳಲ್ಲಿ ನೋಡಿ, ಅವರು ಒಂದು ಯಾರು ನಿಸ್ವಾರ್ಥ ಸೇವೆಯಿಂದ ಕೆಲಸಗಳು ಮಾಡ್ತಾ ಇರ್ತಾರೆ, ಆ ಒಂದು ಪ್ರಗತಿ ನಿಜವಾಗ್ಲೂ ಇರುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಆಧ್ಯಾತ್ಮಿಕರಣ ಆಗ್ಬೇಕು. ಮಹಾತ್ಮ ಗಾಂಧಿಯವರು ಕರೆಕ್ಟ್ ಅವತ್ತೇ ಹೇಳ್ಬಿಟ್ರು, ರಾಜಕೀಯದಲ್ಲಿ ಆಧ್ಯಾತ್ಮಿಕತೆ ಅಳವಡಿಸಿಕೊಂಡಾಗ ಮಾತ್ರ ಅದು ರಾಜಕಾರಣ ಆಗ್ತದೆ ಹೊರತು ಇಲ್ಲ ಅಂದ್ರೆ ಅದು ಸ್ವಾರ್ಥ ರಾಜಕಾರಣ. ಧರ್ಮವನ್ನ ಅಳವಡಿಸಿಕೊಂಡು ಒಳ್ಳೆ ಕೆಲಸವನ್ನು ಮಾಡಿ. ಧರ್ಮ ಇಲ್ಲಿ ಬರೋದೇ ಇಲ್ಲ. ಧರ್ಮ ಬೇರೆ, ಆಧ್ಯಾತ್ಮಿಕತೆ ಬೇರೆ. ಯಾಕಂದ್ರೆ ಧರ್ಮ ಅಂದ್ರೆ ಒಂದು ಆಚರಣೆಗಳಿರ್ತದೆ. ನನಗೆ ಹಿಂದೂಗೊಂದು ಆ ಧರ್ಮ ಇರ್ತದೆ, ಮುಸ್ಲಿಂಗೊಂದು ಧರ್ಮ ಇರ್ತದೆ, ಕ್ರಿಶ್ಚಿಯನ್ಗೆ ಒಂದು, ಹಾಗೆ ಅದು ವೈಯಕ್ತಿಕ, ಅದು ಸ್ವಂತ. ಈಗ ಆಧ್ಯಾತ್ಮಿಕತೆ ಅಂದ್ರೆ ಇದು ಸರ್ವಾತೀತ, ಇದು ಒಂದು ಯೂನಿವರ್ಸಲ್. ಸೊ ದೇರ್ ಇಸ್ ನೋ ಜಾತ್ಯಾತೀತ. ಇದು ಪಿರಮಿಡ್ ಧ್ಯಾನ ಕೇಂದ್ರದಲ್ಲಿ ಎಲ್ಲಾ ಕಡೆ ಒಂದು ಜಾತಿ ಪದ್ಧತಿಯಿಂದ ನಡೀತಾ ಇರ್ತಕ್ಕಂಥ ಈ ಒಂದು ದೇಶದಲ್ಲಿ ಪಿರಮಿಡ್ ಧ್ಯಾನ ಕೇಂದ್ರ ಜಾತ್ಯಾತೀತವಾಗಿ ಕೆಲಸ ಮಾಡ್ತಾ ಇದೆ. ಯಾವ ರೀತಿ ಮಾಡ್ತಾರೆ? ಇಲ್ಲಿ ಸಂಪೂರ್ಣ ನಾವು ಜಾತಿಗಳ ವಿಷಯವೇ ಬರೋದಿಲ್ಲ. ಯಾಕಂದ್ರೆ ಪಿರಮಿಡ್ಗೂ ಉಸಿರಾಟ, ನಮ್ಮ ಉಸಿರಾಟವನ್ನು ಗಮನಿಸ್ತು ಅಂದಾಗ ಇದರಲ್ಲಿ ಜಾತಿಯ ವಿಷಯವೇ ಇಲ್ಲ. ಯಾಕಂದ್ರೆ ಒಬ್ಬ ಮನುಷ್ಯ ಯಾವುದೇ ಜಾತಿಗೆ ಸೇರಿದ ಅವನ ಉಸಿರಾಟ, ಅವನ ವಾಯು ಯಾವ್ದಪ್ಪ ಅಂದ್ರೆ ಅದು ಸರ್ವಾತೀತ. ಎಲ್ಲ ಕಡೆ ಇರೋದು ನನ್ನೊಳಗಿದೆ, ನಿಮ್ಮೊಳಗಿದೆ. ನನ್ನ ರಕ್ತನೂ ಕೆಂಪು, ನಿಮ್ಮ ರಕ್ತನೂ ಕೆಂಪು, ಇನ್ನೊಬ್ಬರ ರಕ್ತ ಕೆಂಪು. ಹಾಗೆ ಇಲ್ಲಿ ಆ ವಿಷಯವೇ ಬರೋದಿಲ್ಲ. ನಮ್ಮ ಇದೊಂದು ಸರ್, ಈಗ ಈ ಒಂದು ಸಂಘಟನೆ ಜೊತೆಗೆ ಸಹ ನೀವು ಹಲವಾರು ಸಂಘಟನೆಗಳನ್ನು ತೆಗೆದುಕೊಂಡಿದೆ. ಜನ್ ಅಂತಕ್ಕಂಥ ಒಂದು ಜನ್ ಗಾರ್ಡನ್, ಆ ಒಂದು ಅಸೋಸಿಯೇಷನ್ ಏನ್ ಕೆಲಸಗಳು ನಡೀತಾ ಇದೆ ಸರ್? ಝೆನ್ ಅಂತ ನಾನು ಅದು ಹೇಳಿದ್ನಲ್ಲ, ನಾನು ಬಹಳ ಪ್ರಭಾವಿತ. KR ರೋಡ್ ನಲ್ಲಿ ಇದೆ ಈಗಲೂ. 10 ವರ್ಷಗಳಿಂದ ನಡ್ಸ್ಕೊಂಡ್ ಬರ್ತಾ ಇದ್ದೀನಿ. ಹಲವಾರು ಮಾಸ್ಟರ್ಗಳು ಬಂದು ಮಾತಾಡಿದಾರಲ್ಲಿ.
ಏನಾಗ್ತದೆ ಅಂದ್ರೆ ಈಗ ಧ್ಯಾನ ನಾವು ನಿಮ್ಮ ವಯಸ್ಸಿಗೆ ಅನುಗುಣವಾಗಿ ಮಾಡಿಯಪ್ಪ ಅಂತ ಹೇಳ್ತೀವಿ, ಆಯ್ತು ಮಾಡ್ತಾರೆ, ಮನೆಗಳಲ್ಲಿ ಮಾಡ್ಕೋತಾರೆ. ಒಂದು ಸತ್ಸಂಗ ಅಂತ ಹೇಳ್ತೀವಿ. ಸತ್ಸಂಗ ಅಂದ್ರೆ ಏನು ಅಂದ್ರೆ ವಾರಕ್ಕೆ 1-2 ಗಂಟೆಗಳ ಕಾಲ ಒಂದು ಸಂಘ, ಅಂದ್ರೆ ಅದು ಒಂದು ಮೀಟಿಂಗ್. ಒಳ್ಳೆ ಸಂಘಂ ಚರಣಂ ಗಚ್ಚಾಮಿ, ಆ ಸಂಘಕ್ಕೆ ಶರಣಾಗು. ಹಾಗೆ ಇಲ್ಲಿ ಯಾವುದೇ ಒಂದು ವಿಚಾರಗಳೇನಿಲ್ಲ, ಸ್ವಂತದ ವಿಚಾರ ಅಲ್ಲ, ಆ ಸ್ಪೇಸ್ ಕ್ರಿಯೇಟ್ ಮಾಡಬೇಕು ಅಂತ ಪ್ರತಿ 2 ಗಂಟೆಗಳ ಕಾಲ ಅವನಿಗೆ ಚಾರ್ಜ್. ಈಗ ಮೊಬೈಲ್ ಬ್ಯಾಟ್ರಿಗೆ ಹೆಂಗೆ ಚಾರ್ಜ್ ಆಗ್ತದೆ, ಒಂದು ದಿನ ಕೆಲಸ ಮಾಡ್ತದೆ, ಹಾಗೆ 1 ವಾರಗಳ ಕೆಲಸ ಮಾಡ್ಲಿ. ರೈಲು ಟ್ರ್ಯಾಕ್ ಮೇಲೆ ಇದ್ರೆ ಮಾತ್ರ ಅದು ಓಡುತ್ತೆ ಹೊರತು ಅದು ಟ್ರ್ಯಾಕ್ ಹಳಿ ತಪ್ಪಿದ್ರೆ ಆಗಲ್ಲ. ಆ ರೀತಿ ಒಂದು ಸತ್ಸಂಗಗಳನ್ನ 10 ವರ್ಷಗಳಿಂದ ಸತತವಾಗಿ ನಡ್ಸ್ಕೊಂಡ್ ಬಂದಿದ್ದೀನಿ. ಅದು ಬಹಳ ಚೆನ್ನಾಗಿ ಇದಾಗ್ತದೆ. ಯಾರು ಬೇಕಾದ್ರೆ ತಾವೆಲ್ಲರೂ ಅಂದ್ರೆ ನಿಮ್ಮ ಈ ಪಿರಮಿಡ್ ಧ್ಯಾನ ಕೇಂದ್ರಕ್ಕೆ ಬರಬೇಕು ಅಂದ್ರೆ ಏನಾದ್ರು ಉಚಿತವಾಗಿದೆಯೋ ಅಥವಾ ಅದಕ್ಕೆ ಏನಾದ್ರು ಶುಲ್ಕ ಇದೆಯೋ ಅಥವಾ ಸಾಮಾನ್ಯ ಜನ ಬರಬೇಕು ಅಂತ ಆಸಕ್ತಿ ಇರುತ್ತೆ, ಅಲ್ಲಿ ಶುಲ್ಕ ಅಂದ ತಕ್ಷಣಕ್ಕೆ ಅವರು ಬರೋದಿಲ್ಲ. ಇಂತಹ ಸಂದರ್ಭದಲ್ಲಿ ತಾವೇನು ಹೇಳಕ್ ಇಷ್ಟಪಡ್ತೀವಿ? ಇದು ನಮ್ಮ ಒಂದು ಇದರಲ್ಲಿ ಹಣದ ಒಂದು ಉಲ್ಲೇಖವೇ ಬರೋದಿಲ್ಲ. ಯಾಕೆಂದ್ರೆ ಪತ್ರಿಜಿಯವರು ಮುಂಚಿನಿಂದ ಹೇಳ್ಕೊಂಡ್ ಬಂದಿರೋದು ಧ್ಯಾನ ಉಚಿತವಾಗಿ ಕೊಡಬೇಕು. ಇದರಲ್ಲಿ ಹಣದ ಎಕ್ಸ್ಚೇಂಜ್ ಆಫ್ ಮನಿ ಈಸ್ ಟೋಟಲಿ ಪ್ರಾಹಿಬಿಟೆಡ್ ಇನ್ ಅವರ್. ಇದು ಒನ್ ಆಫ್ ದಿ ಧ್ಯೇಯಗಳಲ್ಲೇ ಬಂದ್ಬಿಡ್ತದೆ. ಏನೋ ನಾವು ಪುಸ್ತಕ ಪ್ರಕಟ ಮಾಡಬಹುದು, ಅದಕ್ಕೆ ಏನೋ ಬೆಲೆ ಇರ್ಬೋದು, ಅಷ್ಟು ಬಿಟ್ರೆ ಇಲ್ಲ ಅಂದ್ರೆ ಅವರೇ ಸ್ವಂತವಾಗಿ ಸೇವೆ ಮಾಡ್ತೀವಿ ಅಂತ ಬರ್ಬೋದು, ನನ್ನ ಹತ್ರ ಈ ಸಂಪನ್ಮೂಲ ಇದೆ ಅಂತ ಬಂದು ಕೊಡ್ಬೋದೇ ಹೊರತು ಯಾವುದೇ ಹಣದ ರೀತಿಯ. ನಮ್ಮ ವ್ಯಾಲಿಯಲ್ಲೂ ಕೂಡ, ಪಿರಮಿಡ್ ವ್ಯಾಲಿಯಲ್ಲಿ ಮೆಡಿಟೇಷನ್ ಉಚಿತ, ಅಲ್ಲಿ ಅನ್ನದಾನ ಪ್ರತಿದಿನವೂ ಉಚಿತ ಅನ್ನದಾನ ಸೇವೆ ಇದೆ. 2 ಸರ್ತಿ ಮಧ್ಯಾಹ್ನ ಮತ್ತು ಸಾಯಂಕಾಲ ಎಲ್ಲರಿಗೂ. ಹಾಗೆ ಇಲ್ಲಿ ಹಣದ ಒಂದು ಕಲ್ಪನೆನೇ ಇಲ್ಲ. ಸರ್, ಈಗ ನೀವು ಇಷ್ಟೆಲ್ಲ ಸಾಧನೆಗಳನ್ನು ಮಾಡ್ತಾ ಇದ್ದೀರಾ, ಯಾಕೆ ನೀವು ಅಸಾಮಾನ್ಯವಾಗಿ ಪ್ರೇಮ್ ಕುಮಾರ್ ಅವರು ಬೆಳೆದಿದ್ದಾರೆ. ಎಲ್ಲ ಸಾಧನೆ ಹಿಂದೆ ಹಲವಾರು ಜನರ ನಿಮ್ಮ ಕೊಡುಗೆಗಳಿರುತ್ತೆ. ಪ್ರಮುಖವಾಗಿ ನಿಮ್ಮ ಕುಟುಂಬದ ವರ್ಗದವರು ಮತ್ತೆ ತಂದೆ ತಾಯಿಗಳು ಯಾವ ರೀತಿ ನೆನೆಸ್ಕೋತಾರೆ? ಈಗ ನಮ್ಮ ತಂದೆ ತಾಯಿಗಳು ಅವರ ಒಂದು ಪಾತ್ರ ಬಹಳ ಇದೆ. ಯಾಕಂದ್ರೆ ನಾನು ಹಳ್ಳಿಯಿಂದ ಬಂದ ಹುಡುಗ ಅಂತ ನಾನು ಹೇಳಿದೆ. ಹಳ್ಳಿಲಿ ಬೆಳೆದಿದ್ರು ಸಹ ನಾನು 7ನೇ ಕ್ಲಾಸ್ಗೆ ನಾನು ಹೇಳಿದ್ನಲ್ಲ, ಜಯನಗರ 2ನೇ ಬ್ಲಾಕ್ ನಲ್ಲಿ ಅಲ್ಲಿ ಒಂದು ಆಧ್ಯಾತ್ಮಿಕ ವಾತಾವರಣ ಇತ್ತು. ಒಂದು ಬಹಳ ಒಳ್ಳೆಯ ವಾತಾವರಣ. ಅಲ್ಲಿ 20 ವರ್ಷ ಬೆಳೆದ್ವಲ್ಲ, ಅದೇ ಪರಿವರ್ತನೆ ಆಯ್ತು. ಸೊ ಹಾಗಾಗಿ ನಮ್ಮ ತಂದೆಯವರು ಕೆಂಚೇನವರು ಅಂತ ಅವರು ಬಹಳ ಒಂದು ಪರೋಪಕಾರಿಗಳು. ಅವರ ಬಲಗೈ ಕೊಟ್ಟಿದ್ದು ಎಡಗೈ ಗೊತ್ತಾಗ್ತಾ ಇರಲಿಲ್ಲ. ಅಷ್ಟು ಒಂದು ಮಟ್ಟದಲ್ಲಿ ಅವರು ತಮ್ಮ ಒಂದು ಧರ್ಮದ ಒಂದು ಪ್ರಜ್ಞೆ ಅವರಲ್ಲಿ ಬಹಳ ಸಕ್ರಿಯವಾಗಿತ್ತು. ನಮ್ಮ ತಾಯಿಯವರಿಂದ ಕಲ್ತಿದ್ದೀರಂದ್ರೆ ಮ್ಯಾನೇಜ್ಮೆಂಟ್. ಪಾಪ ಎಷ್ಟು ಕಷ್ಟದಲ್ಲಿ ಇದ್ದಾಗಲೂ ನಾವು ನಡ್ಸ್ಕೊಂಡು ಹೋಗಿದ್ದಾರೆ ಅವರು, ಸುಖದಲ್ಲಿದ್ದಾಗಲೂ ನಡ್ಸ್ಕೊಂಡು. ಹಾಗೆ ಆ ಮ್ಯಾನೇಜ್ಮೆಂಟ್, ಈ ನಿಮಗೆ ಅವೈಲಬಲ್ ರಿಸೋರ್ಸಸ್ ಅಲ್ಲಿ ಮತ್ತೆ ನಿಮ್ಮ ಜೀವನವನ್ನು ಹ್ಯಾಕ್ ಕಲಿಬಹುದು ನಮ್ಮ ತಾಯಿಯಿಂದ. ನೀವು ನಿಮ್ಮ ಮನೆಯವರಿಗೆ ಸಿಗ್ತೀರಾ? ನೀವು ಇಷ್ಟೆಲ್ಲ ಬಿಸಿ ಶೆಡ್ಯೂಲ್ ಅಲ್ಲಿ ನಿಮ್ಮ ಶಕ್ತಿ ದೇವತೆ ನಿಮ್ಮ ಹಾಗೆ ನಮ್ಮ ಅಕ್ಕನವರು ಅದನ್ನ ಹೇಳಲೇಬೇಕು. ಅವರು ನನಗೆ ಮೆಡಿಟೇಷನ್ ನ ಕಲಿಸ್ಕೊಟ್ಟವರು. ನಿಜವಾಗ್ಲೂ ಅವ್ರನ್ನ ಜ್ಞಾಪಿಸ್ಕೋಬೇಕು ನಾನು. ಅವರು ಬಹಳ ಒಂದು ಈ ಯಾವುದೇ ಆಧ್ಯಾತ್ಮಿಕ ಇವರಿರ್ಬೋದು, ಯಾವುದಾದ್ರು ವಿವೇಕಾನಂದರವರ ಪುಸ್ತಕಗಳು, ರಾಮಕೃಷ್ಣ ಪುಸ್ತಕಗಳು ಆಗ್ಲೇ ಓದ್ತಾ ಇದ್ರು. ಹಾಗಾಗಿ ನಾವು ಅದನ್ನ ಈಗ ಹಿರಿಯ ಕಂಚಾರ್ ಮಲೆ ಮೇಲೆ ಏನೋ ಒಂದು ಬಂತು, ನಮಗೂ ಕಲ್ತ್ಕೊಂಡ್ವಿ, ಅದನ್ನ ಮುನ್ನಡೆಸ್ಕೊಂಡು ಹೋದ್ವಿ. ನೀವು ಕೇಳಿದ್ರಿ ಪತ್ನಿಯವ್ರದ್ದು ಭಾರತೀಯ ಅಂತ. ಅವರು ಬಹಳ ನನ್ನ ಎಲ್ಲ ವಿಷಯಗಳಲ್ಲೂ ಸಹಕಾರ ನೀಡ್ತಾ ಇದ್ದಾರೆ. ಅವರು ಈ ಒಂದು ಎಲ್ಲ ರೀತಿಯ ಒಂದು ಕೆಲಸಗಳಲ್ಲಿ ನಾವು ಬಿಸಿ ಇದ್ರೂ ಸಹ ಈಗ ಅವರ ಒಂದು ಸಹಕಾರ ಇಲ್ಲದೆ ಆಗ್ತಿರ್ಲಿಲ್ಲ. ನಿಜವಾಗ್ಲೂ ಅವ್ರಿಗೂ ನಾನು ಧನ್ಯವಾದ ಹೇಳ್ತೇನೆ. ಸರ್, ನಿಮ್ಮ ಇಷ್ಟೊತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಹಲವಾರು ಅಂದ್ರೆ ಪಿರಮಿಡ್, ಧ್ಯಾನ ಪದ್ಧತಿಗಳು, ಬುದ್ಧನ ಕಲ್ಪನೆ, ಇದನ್ನೆಲ್ಲ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ನಿಮ್ಮ ಮುಂದಿನ ಯೋಜನೆಗಳು ಸಹ ಯಶಸ್ವಿಯಾಗಲಿ. ಈ ಮೂಲಕ ನಾವು ಸಿ ಬ್ಯಾಂಗ್ಳೂರ್ ತಂಡ ನಿಮಗೆ ವಿಶೇಷವಾದಂತಹ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೀವಿ. ನಮಸ್ಕಾರ ಸರ್. ವೀಕ್ಷಕರೇ, ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.
ಆಕಾಶ ನೀನೆ ನೀಡೊಂದು ಗೂಡು ಬಂತೀಗ ಪ್ರೀತಿ ಹಾರಿ ತಂಗಾಳಿ ನೀನೆ ನೀಡೊಂದು ಹಾಡು ಕಂಡಿತು ಕಾಲು ದಾರಿ ಒಂದಾದ ಜೀವ ಹೂವಾಗುವಂತೆ ಎಂದು ಕಾಪಾಡಲಿ ಪ್ರೀತಿಯ ಅಂಬಾರಿ ಆಕಾಶ ನೀನೆ ನೀಡೊಂದು ಗೂಡು ಬಂತೀಗ ಪ್ರೀತಿ ಹಾರಿ ಕಣ್ಣಿರೆ ಲೋಕವೆಲ್ಲ ಹಂದರ ಭಾವ ಒಂದೇ ಆಗಿರೆ ಬೇಕೆ ಬೇರೆ ಭಾಷಾಂತರ ಎದೆಯಿಂದ ಹೊರಗೋಸಿರಲ್ಲ ಕನಸಾಗಲಿ ಈ